ಕೀರ್ತನೆಗಳು 121 ವಚನ 1. ನಾನು ಕಣ್ಣೆತ್ತಿ ಪರ್ವತದ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು? ಭೂಮ್ಯಾಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯ ಬರುತ್ತದೆ. ಇಲ್ಲಿ ಭಕ್ತನು ಏನು ಹೇಳ್ತಾ ಇದ್ದಾನೆ ಎಂದು ನೋಡುವಾಗ ಓದಿದಂಥ ವಚನದಲ್ಲಿ, ನಾನು ಕಣ್ಣೆತ್ತಿ ಪರ್ವತದ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯ ಎಲ್ಲಿಂದ ಬರೋದು? ಭೂಮ್ಯಾಕಾಶಗಳನ್ನ ನಿರ್ಮಾಣ ಮಾಡಿದ ಯೆಹೋವನಿಂದಲೇ ಎಂಬುದರ ಕುರಿತಾಗಿ ಆತನ ತಿಳಿಸೋದನ್ನು ನಾವು ನೋಡ್ತೇವೆ. ಅಂದರೆ ನಮ್ಮ ಸಹಾಯ ಬರ್ತಕ್ಕಂಥದ್ದು ದೇವರಿಂದಲೇ. ನಾವು ಯಾಕೆ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು? ದೇವ್ರ ಕಡೆ ನಾವು ಯಾಕೆ ಗಮನಿಸ್ಬೇಕಪ್ಪ ಅಂತಂದರೆ, ಆತನಿಂದಲೇ ನಮಗೆ ಸಹಾಯ ಬರ್ತಕ್ಕಂಥದ್ದಾಗಿದೆ. ಮಾತ್ರವಲ್ಲ, ಈ ಭೂಮ್ಯಾಕಾಶಗಳನ್ನ ನಿರ್ಮಿಸಿದವನು ಆತನೇ ಆಗಿರೋದ್ರಿಂದ, ಆತ ನಮ್ಮ ಸಹಾಯಕನಾಗಿರೋದನ್ನ ನಾವೇನು ಮಾಡಬೇಕಾಗಿದೆ ಅಂತಂದರೆ, ನಮ್ಮ ಕಣ್ಣುಗಳನ್ನೆತ್ತಿ ಏನು ಮಾಡಬೇಕಂತಂದರೆ ದೇವ್ರ ಕಡೆಗೆ ನೋಡಬೇಕು. ಆದರೆ ಇವತ್ತು ಮನುಷ್ಯನ ಸ್ಥಿತಿ ಏನಾಗಿದೆಯಪ್ಪ ಅಂತಂದರೆ, ಕಣ್ಣೆತ್ತಿ ಮೇಲೆ ನೋಡಲ್ಲ, ಮೇಲೆ ನೋಡೋದೇ ಮರೆತು ಬಿಟ್ಟಿದ್ದಾರೆ ಮನುಷ್ಯ ಇವತ್ತು ಮೇಲೆ ಕಣ್ಣೆತ್ತಿ ಮೇಲಕ್ಕೆ ನೋಡೋದೇ ಅವನು ಮರ್ತು ಹೋಗ್ಬಿಟ್ಟಿದ್ದಾನೆ. ಯಾಕಪ್ಪ ಅಂತಂದರೆ, ಇಲ್ಲೋ ಎಷ್ಟೊಂದು ವಿಚಾರಗಳಿದೆ ಅವನಿಗೆ ನೋಡಲಿಕ್ಕೆ ಅಲ್ವಾ? ನೋಡಲಿಕ್ಕೆ ಇಲ್ಲೋ ಎಷ್ಟೊಂದು ವಿಚಾರಗಳಿದೆ. ಮೇಲಕ್ಕೆ ಏನಕ್ಕೆ ನೋಡೋದು? ಅವನಿಗೆ ಕೈಯಲ್ಲೇ ಎಲ್ಲ ಸಿಕ್ಬಿಟ್ಟೈತೆ ಅವನಿಗೆ ಪ್ರಪಂಚ. ಕೈಯಲ್ಲೇ ಮೊಬೈಲಲ್ಲೇ ಪ್ರಪಂಚ ಸಿಕ್ಕಿರೋದ್ರಿಂದ ಅವನಿಗೇನಿಲ್ಲಪ್ಪ ಅಂದ್ರೆ ಮೇಲೆ ಕಣ್ಣೆತ್ತಿ ನೋಡಬೇಕು ಅನ್ನೋ ಅರಿವೇ ಇಲ್ಲ ಮನುಷ್ಯನಿಗೆ. ಇವತ್ತು ಯಾವಾಗಲೂ ಎಲ್ಲಿ ನೋಡ್ತಾರೆ? ಯಾವಾಗಲೂ ಫೋನನ್ನೇ ನೋಡ್ತಾ ಇರ್ತಾರೆ ಇವತ್ತಿನ ಯೌವನಸ್ಥ ಮಕ್ಕಳು, ಚಿಕ್ಕ ಮಕ್ಕಳು, ವಯಸ್ಸಾಗಿರ್ತಕ್ಕಂಥ ವೃದ್ಧರು ಎಲ್ಲರೂ ಯಾವುದ್ರಲ್ಲಿ ಎಲ್ಲಿ ನೋಡ್ತಾರಪ್ಪ ಅಂದ್ರೆ ಕೆಳಗಡೆನೆ ಭೂ ಸಂಬಂಧವಾಗಿರ್ತಕ್ಕಂಥ ವಿಚಾರಗಳನ್ನೇ ಅವ್ರು ನೋಡ್ತಾರೆ. ಫೋನಲ್ಲಿ ಏನು ಬರುತ್ತೆ? ಭೂ ಸಂಬಂಧವಾದ ವಿಚಾರಗಳೇ ಅಲ್ಲಿ ಬರ್ತಕ್ಕಂಥದ್ದು. ಈ ಭೂಮಿಯಲ್ಲಿ ಹೆಂಗೆ ಎಂಜಾಯ್ ಮಾಡೋದು, ಈ ಭೂಮಿಯಲ್ಲಿ ಹೆಂಗೆ ಬದುಕೋದು, ಈ ಭೂಮಿಯಲ್ಲಿ ಯಾವ್ದಾವ್ದು ಹೆಂಗೆ ಮಾಡಬೇಕು ಎತ್ತ ಅನ್ನೋದ್ರ ಬಗ್ಗೆ, ಈ ಲೋಕದ ಪ್ರಾಪಂಚಿಕ ವಿಷಯಗಳ ಬಗ್ಗೆ ಎಲ್ಲರೂ ವಿಡಿಯೋ ಮಾಡೋದು. ಎಲ್ಲ ಸೋಷಿಯಲ್ ಮೀಡಿಯಾಗಳು, ಇನ್ಸ್ಟಾಗ್ರಾಮು, ಫೇಸ್ಬುಕ್ ಇದರಲ್ಲೆಲ್ಲ ಹೆಚ್ಚಾಗಿ ಏನು ಬರುತ್ತೆ? 90% ಯಾವ್ದು ಬರುತ್ತೆ? ಬರೀ ಭೂ ಸಂಬಂಧವಾದ ಕಾರ್ಯಗಳ ಬಗ್ಗೆ ಬರುತ್ತೆ. ಇವತ್ತು ಮನುಷ್ಯ ಏನು ಮಾಡಿದಾನಪ್ಪ ಅಂತಂದರೆ, ಅದರಲ್ಲಿ ದೇವ್ರ ವಾಕ್ಯ ಬರುತ್ತೆ, ಆದರೆ ಆ ದೇವ್ರ ವಾಕ್ಯ ನೋಡೋರ ಸಂಖ್ಯೆ ಬಹಳ ಕಡಿಮೆ. ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಸಹ ದೇವ್ರ ವಾಕ್ಯ ಹೇಳೋರು ಇದ್ದಾರೆ, ಬರುತ್ತೆ. ಆದರೆ ಅವುಗಳನ್ನ ನೋಡೋ ಜನರು ಕಡಿಮೆ. ಆದರೆ ಪ್ರಾಪಂಚಿಕವಾಗಿರ್ತಕ್ಕಂಥ ವಿಚಾರ ಅದನ್ನ ನೋಡೋರೇ ಜಾಸ್ತಿ. ನಾನಿವತ್ತು ಇಂಥ ಹಳ್ಳಿಗೆ ಬಂದಿದ್ದೇನೆ, ಇಂಥ ಹಳ್ಳಿಯಲ್ಲಿ ಇಂಥದ್ದಿದೆ ಅಂಥದ್ದಿದೆ ಅಂತ ಹೇಳಬೇಕು, ಅದಕ್ಕೇನೆ ಜಾಸ್ತಿ ಜನ ನೋಡ್ತಾರೆ. ನಾನಿವತ್ತು ಈ ದೇಶಕ್ಕೆ ಬಂದಿದ್ದೇನೆ, ಈ ದೇಶದಲ್ಲಿ ಇಂಥದ್ದು ತಿಂತಾರೆ, ಈ ಥರ ಬಟ್ಟೆ ಹಾಕೊತಾರೆ, ಈ ಥರ ಮಲ್ಕೊತಾರೆ, ಇದನ್ನ ಹೇಳಿದ್ರೆ ಜನರು ನೋಡ್ತಾರೆ. ಅದೇ ದೇವ್ರ ವಾಕ್ಯನೇ ಅವ್ರು ನೋಡೋಕೆ ಇಷ್ಟಪಡಲ್ಲ. ದೇವ್ರ ವಾಕ್ಯ ನೋಡೋದು ಕೇಳೋದು ಅವ್ರಿಗೆ ಬೋರು. ಯಾಕಪ್ಪ ಅಂತಂದರೆ, ಈ ಪ್ರಪಂಚದ ವಿಷಯ ತಿಳ್ಕೊಳಕ್ಕೆ ಅವ್ರಿಗೆ ಇಷ್ಟ. ನಾನು ಜೀವನದ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ರೆ ಜನರು ನೋಡ್ತಾರೆ ವಿಡಿಯೋಗಳನ್ನ. ಅದೇ ಯೇಸು ಸ್ವಾಮಿ ಜೀವನದ ಬಗ್ಗೆ, ನಿಮ್ಮ ಜೀವನದ ಬಗ್ಗೆ ಹೇಳ್ತೀನಿ ಅಂತಂದ್ರೆ ನೋಡಲ್ಲ ಅವರು. ಹಾಗೆ ಈ ಪ್ರಪಂಚದ ವಿಚಾರಗಳು, ಈ ಲೌಕಿಕ ಸಂಬಂಧವಾದಂಥ ವಿಚಾರಗಳನ್ನು ನೋಡೋಕ್ಕೆ ಮನುಷ್ಯ ಇವತ್ತು ಏನಾಗಿದ್ದಾನಪ್ಪ ಅಂದರೆ ಅವನು ಮುಂದಾಗಿದ್ದಾನೆ. ಅವನು ಎಷ್ಟು ನೋಡಿದರೂ ಸಹ ಏನಿಲ್ಲಪ್ಪ ಅಂತಂದ್ರೆ ಅವನು ತೃಪ್ತಿನೇ ಇಲ್ಲ ಅವನ ಕಣ್ಣಿಗೆ. ಅದರಿಂದ ಇವತ್ತು ನಾವೇನು ಮಾಡಬೇಕಾಗಿದೆ ಅಂತಂದರೆ, ಈ ಪ್ರಾಪಂಚಿಕರ ಹಾಗೆ ಯಾವಾಗಲೂ ನಮ್ಮ ಕಣ್ಣುಗಳನ್ನ ಲೌಕಿಕ ಕಾರ್ಯಗಳ ಮೇಲೆ ಇರಬಾರ್ದು. ನಮ್ಮ ಕಣ್ಣು ಲೌಕಿಕವಾಗಿರ್ತಕ್ಕಂಥ ಕಾರ್ಯಗಳ ಮೇಲೆ ಇರಬಾರ್ದು, ಆತ್ಮಿಕ ಸಂಬಂಧವಾದ ಕಾರ್ಯಗಳ ಮೇಲೆ ಇರಬೇಕು. ಅನೇಕ ಸಾರಿ ಏನು ಮಾಡ್ತಾರೆ ಜನರು ಅಂದರೆ, ಬರೀ ಲೌಕಿಕವಾಗಿರ್ತಕ್ಕಂಥ ವಿಚಾರಗಳ ಬಗ್ಗೆನೇ ಯೋಚನೆ ಮಾಡ್ತಾರೆ. ನನ್ನ ಮಗ ಸುಖವಾಗಿರ್ಬೇಕಂದ್ರೆ ಏನು ಮಾಡಬೇಕು, ನನ್ನ ಮಗಳು ಸುಖವಾಗಿರ್ಬೇಕಂದ್ರೆ ಏನು ಮಾಡಬೇಕು? ಎಲ್ಲಿ ಸುಖವಾಗಿರೋದು? ಭೂಮಿಯಲ್ಲಿ ನನ್ನ ಮಗ ನನ್ನ ಮಗಳು ಸುಖವಾಗಿರ್ಬೇಕು ಅಂದ್ರೆ ಏನು ಮಾಡಬೇಕು ಅಂತಕ್ಕಂಥ ಯೋಚನೆ. ಆದರೆ ನನ್ನ ಮಗಳು ನನ್ನ ಮಗನು ಪರಲೋಕದಲ್ಲಿ ಇರ್ತಾನ, ಪರಲೋಕದಲ್ಲಿ ಇರಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಲ್ಲ ನಾವು. ನನ್ನ ಮಕ್ಕಳು, ಹೆಣ್ಣುಮಗಳು, ಗಂಡು ಮಗ ಪರಲೋಕಕ್ಕೆ ಹೋಗ್ಬೇಕಪ್ಪ, ನಿತ್ಯ ಜೀವ ಸೇರ್ಬೇಕಪ್ಪ, ದೇವ್ರ ರಾಜ್ಯ ಸೇರ್ಬೇಕಪ್ಪ. ಈ ಲೋಕ ಶಾಶ್ವತ ಅಲ್ಲ, ನಮಗೆ ಒಂದಿನ ನಾವು ಈ ಲೋಕ ಬಿಡಲೇಬೇಕಾಗಿದೆ. ಅದರಿಂದ ನಮ್ಮ ನಿತ್ಯ ನಿವಾಸಕ್ಕೆ ಹೋಗಲಿಕ್ಕೆ, ಅವ್ರು ನಡೆಸಲಿಕ್ಕೆ ನಮ್ಮ ದೃಷ್ಟಿ ಕಡಿಮೆನೆ. ಆದರೆ ಈ ಲೋಕದಲ್ಲಿ ಸುಖವಾಗಿ ಬಾಳಬೇಕು,
ಈ ಲೋಕದಲ್ಲಿ ಸಂತೋಷವಾಗಿರ್ಬೇಕು ಅಂತ ಹೇಳಿ ಏನು ಮಾಡ್ತೇವೆ, ಅವ್ರಿಗೋಸ್ಕರ ಅನೇಕ ಯೋಚನೆಗಳನ್ನ ಕಾರ್ಯಗಳನ್ನು ನಾವು ಮಾಡ್ತೇವೆ. ಆದರೆ ಅವರ ನಿತ್ಯ ಜೀವದ ಬಗ್ಗೆ, ಅವರು ಮುಕ್ತಿಯನ್ನು ಹೊಂದೋದ್ರ ಬಗ್ಗೆ, ಅವರು ನಿತ್ಯವಾಗಿ ಸಂತೋಷ ಪಡೋದ್ರ ಬಗ್ಗೆ ನಾವೇನು ಮಾಡಲ್ಲ ಅಂತಂದರೆ ಅನೇಕ ಸಾರೆ ನಾವು ನೆನೆಸಲ್ಲ. ಆ ವಿಚಾರದ ಬಗ್ಗೆ ನಮ್ಮ ಕಣ್ಣೆತ್ತಿ ನೋಡಲ್ಲ. ಆದರೆ ಪ್ರಸಂಗಿ 12ನೇ ಅಧ್ಯಾಯದಲ್ಲಿ ಈ ರೀತಿಯಾಗಿ ಹೇಳ್ತಾ ಇದೆ ಅಲ್ಲಿ, ಕಷ್ಟದ ದಿನಗಳು ಸುಖವಿಲ್ಲವೆಂದು ನೀನು ಹೇಳುವ ವರ್ಷಗಳು ಸಮೀಪಿಸುವುದರೊಳಗಾಗಿ ನಿನ್ನ ಸೃಷ್ಟಿಕರ್ತನನ್ನ ಸ್ಮರಿಸು ಎಂಬುದಾಗಿ ನಾವಲ್ಲಿ ನೋಡ್ತಾ ಇದ್ದೇವೆ. ಪ್ರಸಂಗಿ 12ನೇ ಅಧ್ಯಾಯದಲ್ಲಿ ಅಲ್ಲಿ ಈ ರೀತಿಯಾಗಿದೆ, ಕಷ್ಟದ ದಿನಗಳು ಸಂತೋಷವಿಲ್ಲವೆಂದು ನೀನು ಹೇಳುವ ವರ್ಷಗಳು ಸಮೀಪಿಸುವುದರೊಳಗಾಗಿ ಯೌವನದಲ್ಲಿಯೇ ನಿನ್ನ ಸೃಷ್ಟಿಕರ್ತನನ್ನ ಸ್ಮರಿಸು. ಇಲ್ಲಿ ವಾಕ್ಯ ಏನು ಹೇಳ್ತಾ ಇದೆ ಎಂದು ನೋಡುವಾಗ, ನಮಗೊಂದಿನ ಕಷ್ಟ ಬರಲಿಕ್ಕಿದೆ. ಕಷ್ಟದ ದಿನಗಳು ಅಂತಂದರೆ ವಯಸ್ಸಾಗಿರ್ತಕ್ಕಂಥ ಸಮಯ. ನಾವು ಒಂದಿನ ವಯಸ್ಸಾಗ್ತಕ್ಕಂಥ ಅಜ್ಜ ಅಜ್ಜಿಯರಾಗ್ತೇವೆ. ಆ ಸಮಯದಲ್ಲಿ ಅಯ್ಯೋ ನನ್ನ ಕಣ್ಣು ಕಾಣಲ್ಲಪ್ಪ, ನನ್ನ ಕಿವಿ ಕೇಳಲ್ಲಪ್ಪ ಅಂತ ಹೇಳೋಕ್ಕಿಂತ ಮುಂಚೆ, ನಿನ್ನ ಕಣ್ಣು ಸರಿಯಾಗಿ ಕಾಣುವಾಗ, ನಿನ್ನ ಕಿವಿ ಸರಿಯಾಗಿ ಕೇಳುವಾಗ, ನೀನು ಯೌವನ ಪ್ರಾಯದಲ್ಲಿರುವಾಗ, ನಿನ್ನ ಎಲ್ಲ ಅಂಗಾಂಗಗಳು ಸರಿಯಾಗಿ ಕೆಲಸ ಮಾಡುವಾಗ ನೀನೇನು ಮಾಡಬೇಕಾಗಿದೆ ಅಂತಂದರೆ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸಬೇಕಾಗಿದೆ. ನಮ್ಮ ಸೃಷ್ಟಿಕರ್ತನ ನಾವು ಯಾವಾಗ ಸ್ಮರಿಸ್ತೇವಪ್ಪ ಅಂತಂದರೆ ನಮ್ಮ ಕಣ್ಣುಗಳನ್ನೆತ್ತಿ ನೋಡುವಾಗ. ನಾವು ಕಣ್ಣೆತ್ತಿ ದೇವ್ರ ಕಡೆಗೆ ಯಾವಾಗ ನೋಡ್ತೇವೆ ಆವಾಗ ಮಾತ್ರನೇ ಏನು ಮಾಡೋಕ್ಕೆ ಸಾಧ್ಯಪ್ಪ ಅಂದ್ರೆ ನಮ್ಮ ಸೃಷ್ಟಿಕರ್ತನನ್ನು ಸ್ಮರಿಸಲಿಕ್ಕೆ ಸಾಧ್ಯ. ಯಾವಾಗಲೂ ನಾವು ಭೂ ಸಂಬಂಧವಾದ ಕಾರ್ಯಗಳ ಮೇಲೆ ಮನಸ್ಸಿಡುತ್ತಾ ಭೂ ಸಂಬಂಧವಾದ ಕಾರ್ಯಗಳನ್ನೇ ನಾವು ದೃಷ್ಟಿಸೋದಾದರೆ ನಮ್ಮ ಸೃಷ್ಟಿಕರ್ತನನ್ನು ನಾವು ಸ್ಮರಿಸಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ನಾವೇನು ಮಾಡಬೇಕಾಗಿದೆ ಅಂತಂದರೆ ನಮ್ಮ ಈ ಒಂದು ಯೌವನ ಪ್ರಾಯದಲ್ಲಿಯೇ ನಮ್ಮ ಸೃಷ್ಟಿಕರ್ತನನ್ನು ಸ್ಮರಿಸಬೇಕು. ಸ್ಮರಿಸೋದಂದ್ರೆ ಏನರ್ಥ, ಸ್ವಾಮಿ ನನ್ನನ್ನು ಯಾವುದಕ್ಕಾಗಿ ಈ ಭೂಮಿಗೆ ಕಳಿಸಿದ್ದಾನೆ, ಈ ಭೂಮಿಯಲ್ಲಿ ನಾನು ಯಾವುದಕ್ಕಾಗಿದ್ದೇನೆ, ಈ ನನ್ನ ಜೀವಿತದ ಮೂಲಕ ಹೇಗೆ ನಾನು ದೇವ್ರನ್ನ ಮಹಿಮೆ ಮಾಡೋಕ್ಕೆ ಸಾಧ್ಯ ಅನ್ನೋದನ್ನು ಏನು ಮಾಡಬೇಕಾಗಿದೆ ಅಂತಂದರೆ ನಾವು ಇನ್ನೂ ಗಟ್ಟಿಯಾಗಿರುವಾಗಲೇ ಏನು ಮಾಡಬೇಕಾಗಿದೆ, ನಮ್ಮ ಸೃಷ್ಟಿಕರ್ತನನ್ನು ಸ್ಮರಿಸಿ ನಮ್ಮ ಸೃಷ್ಟಿಕರ್ತನ ನಮ್ಮನ್ನು ಏನಕ್ಕಾಗಿ ಸೃಷ್ಟಿಸಿದ್ದಾನೆ ಎಂಬುದನ್ನು ನಾವು ಅರಿತುಕೊಂಡು ನಾವೇನು ಮಾಡಬೇಕಾಗಿದೆ ಅಂತಂದರೆ ಆತನ ಆಲೋಚನೆಯಂತೆ ನಡಿಬೇಕಾಗಿದೆ. ಹಾಗೆ ನಡಿಬೇಕಪ್ಪ ಅಂತಂದರೆ ನಮ್ಮ ಸೃಷ್ಟಿಕರ್ತನ ಸ್ಮರಿಸಬೇಕಪ್ಪ ಅಂತಂದರೆ ನಾವೇನು ಮಾಡಬೇಕಾಗಿದೆ, ಕೀರ್ತನೆ 121 ಹೇಳುವಂತೆ ನಾವು ಕಣ್ಣೆತ್ತಿ ಹೊರತು ಕಡೆಗೆ ನೋಡಬೇಕು. ಯಾಕಂತಂದರೆ ಆತನಿಂದಲೇ ಎಲ್ಲವೂ ನಮಗೆ ಬರ್ತಕ್ಕಂಥದ್ದು ಸಿಗ್ತಕ್ಕಂಥದ್ದಾಗಿದೆ. ಆತನೇ ನಮ್ಮನ್ನು ನಡೆಸ್ತಕ್ಕಂಥವನಾಗಿದ್ದಾನೆ. ಅದರಿಂದ ನಾವು ಯಾವಾಗಲೂ ಏನು ಮಾಡಬೇಕಾಗಿದೆ ಅಂತಂದರೆ ಆತನನ್ನೇ ದೃಷ್ಟಿಸಬೇಕು. ಯಾಕಂದರೆ 121 ಕೀರ್ತನೆ 8ನೇ ವಚನದಲ್ಲಿ ನೀನು ಹೋಗುವಾಗಲೂ ಬರುವಾಗಲೂ ಇಂದಿನಿಂದ ಸದಾಕಾಲವು ಯೆಹೋವನು ನಿನ್ನ ಸಂಗಡ ನಿನ್ನನ್ನು ಕಾಪಾಡುವನು ಎಂಬುದಾಗಿ. ಇಂದಿನಿಂದ ಸದಾಕಾಲವು ಯೆಹೋವನು ನಿನ್ನನ್ನು ಕಾಪಾಡ್ತಕ್ಕಂಥವನಾಗಿದ್ದಾನೆ. ಯಾವಾಗ ಕಾಪಾಡ್ತಾನೆ ಒಬ್ಬ ವ್ಯಕ್ತಿಯನ್ನು ದೇವರು? ಹೋಗುವಾಗಲೂ ಬರುವಾಗಲೂ ಇಂದಿನಿಂದ ಸದಾಕಾಲವು ಯೆಹೋವನು ನಿನ್ನನ್ನು ಕಾಪಾಡುವನು ಅಂತ ಹೇಳಿ ವಚನ ಹೇಳ್ತಾ ಇದ್ದಲ್ಲ. ಯಾರನ್ನು ಕಾಪಾಡುತ್ತೆ? ಯಾರು ಕಣ್ಣೆತ್ತಿ ದೇವ್ರ ಕಡೆಗೆ ನೋಡ್ತಾರೋ ಅವ್ರನ್ನ ದೇವ್ರೇನು ಮಾಡ್ತಾನಂತಂದರೆ ಆ ರೀತಿಯಾಗಿ ಕಾಪಾಡ್ತಾರೆ. ಯಾರು ದೇವರನ್ನು ಗೌರವಿಸ್ತಾರೋ, ಯಾರು ದೇವ್ರನ್ನ ಗೌರವಿಸ್ತಾರೋ, ಪ್ರೀತಿಸ್ತಾರೋ, ಆತನಿಗಾಗಿ ತವಕಿಸ್ತಾರೋ ಅವ್ರ ವಿಷಯದಲ್ಲಿ ಸಹ ಕರ್ತನ ಏನು ಮಾಡಿದಾನೆ ಅಂದರೆ ಅದೇ ರೀತಿಯಾಗಿ ತವಕಿಸ್ತಕ್ಕಂಥವನು, ಅವ್ರನ್ನ ಕಾಪಾಡ್ತಕ್ಕಂಥವನು, ಅವ್ರು ನಡೆಸ್ತಕ್ಕಂಥವನಾಗಿದ್ದಾನೆ. ಅದರಿಂದ ಈ ಲೋಕ ನಮಗೆ ಶಾಶ್ವತ ಅಲ್ಲ. ಇಲ್ಲಿಂದ ನಾವು ಬೇಗನೆ ಗತಿಸಿ ಹೋಗ್ಲಿಕ್ಕಿದ್ದೇವೆ. ನಾವು ನಿತ್ಯ ನಿರಂತರವೂ ಜೀವಿಸ್ತಕ್ಕಂಥ ಆ ಒಂದು ಸ್ವರ್ಗೀಯ ದೇಶಕ್ಕೆ ನಾವು ಹೋಗ್ಬೇಕಂತಂದರೆ ಇದೇ ಸಮಯದಲ್ಲೇ ನಾವೇನು ಮಾಡಬೇಕಪ್ಪ ಅಂದ್ರೆ ನಮ್ಮ ಸೃಷ್ಟಿಕರ್ತನ ಕಡೆಗೆ ತಿರ್ಕೋಬೇಕು, ಆತನ ಸ್ಮರಿಸ್ಬೇಕು, ಆತನ ಅರ್ಥಕೋಬೇಕು, ಆತನ ಆಲೋಚನೆಗಳು ತಿಳ್ಕೊಳ್ಬೇಕು, ಅದರಂತೆ ನಾವು ನಡಿಬೇಕು. ಇಲ್ಲ ಅಂತಂದರೆ ನಾವೇನು ಮಾಡ್ತಕ್ಕಂಥವ್ರಾಗಿದ್ದೇವೆ ಅಂತಂದರೆ ಕಷ್ಟದ ದಿನಗಳನ್ನು ನಾವು ಮುಂದೆ ಅನುಭವಿಸ್ಬೇಕಾಗ್ತದೆ. ಅದರಿಂದ ನಾವು ಕಣ್ಣೆತ್ತಿ ಪರ್ವತದ ಕಡೆಗೆ ನೋಡೋಣ, ಶಾಶ್ವತವಾದ ಜೀವಿತದ ಕಡೆಗೆ ನೋಡೋಣ. ಆ ಮೂಲಕವಾಗಿ ಏನು ಮಾಡೋಣ ಅಂತಂದ್ರೆ ನಮ್ಮಲ್ಲಿ ಹೊಸ ಆಲೋಚನೆಗಳನ್ನು ಮಾಡೋಣ. ಕರ್ತನ ಕಡೆಗೆ ತಿರುಗೋದಕ್ಕೂ ಆತನಿಗಾಗಿ ಜೀವಿಸೋದಕ್ಕೂ ನಾವು ಮನಸ್ಸು ಮಾಡೋಣ. ನಮ್ಮನ್ನು ನಾವು ದೇವರಸ್ತಕ್ಕೆ ಒಪ್ಪಿಸ್ಕೊಳ್ಳೋಣ. ಸ್ವಾಮಿ, ನಾನು ಯಾವಾಗಲೂ ನಿನ್ನ ಕಡೆಗೆ ದೃಷ್ಟಿಸುತ್ತಾ ನಿನ್ನನ್ನು ಹಂಬಲಿಸ್ತಕ್ಕಂಥ ವ್ಯಕ್ತಿಯನ್ನಾಗಿ ನಮ್ಮನ್ನು ಮಾರ್ಪಡಿಸು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ.
ಸರ್ವಶಕ್ತನಾಗಿರುವ ಪ್ರಭು, ಈ ಸಮಯಕ್ಕಾಗಿ ಸ್ತೋತ್ರ. ಈ ಲೋಕದಲ್ಲಿರ್ತಕ್ಕಂಥ ಈ ಜೀವನ ನಮ್ಮದು ಬೇಗನೆ ಮುಗಿಯುವಂಥದ್ದಾಗಿದೆ ಸ್ವಾಮಿ. ಅಪ್ಪ, ಈ ಲೋಕದ ಯಾತ್ರೆಯನ್ನು ಮುಗಿಸಿ ನಾವು ಸ್ವಾಮಿ ಒಂದು ನಿತ್ಯ ನಿವಾಸಕ್ಕೆ ನಾವು ಹೊರಡ್ಲಿಕ್ಕಿದ್ದೇವೆಪ್ಪ. ಆ ನಿತ್ಯ ನಿವಾಸಕ್ಕೆ, ಆ ಸ್ವರ್ಗೀಯ ರಾಜ್ಯಕ್ಕೆ ಸೇರ್ಲಿಕ್ಕೆ ನಮಗೆ ಸಹಾಯ ಮಾಡು. ಅದಕ್ಕೆ ನಾವು ಸೇರಬೇಕಾದ್ರೆ ನಮ್ಮ ಈ ಭೂಲೋಕದಲ್ಲಿ ನಾವು ಗಟ್ಟಿಯಾಗಿರುವಾಗಲೇ, ಕಿವಿ ಕೇಳಿಸಿಕೊಳ್ಳುವಾಗಲೇ, ಇನ್ನೂ ಶಕ್ತಿ ಇರುವಾಗಲೇ ನಮ್ಮ ಸೃಷ್ಟಿಕರ್ತನಾದ ನಿಮ್ಮನ್ನು ಸ್ಮರಿಸುವಂತೆ, ನಿಮ್ಮ ಆಲೋಚನೆಗಳನ್ನು ತಿಳ್ಕೊಳ್ಳುವಂತೆ, ನಿಮ್ಮ ಆಲೋಚನೆಯಂತೆ ನಡೆಯುವಂತೆ, ಆ ಮೂಲಕ ಸ್ವಾಮಿ ನಾವು ಈ ಲೋಕ ಯಾತ್ರೆ ಮುಗಿದ ಮೇಲೆ ನಿಮ್ಮ ನಿತ್ಯ ನಿವಾಸಕ್ಕೆ ನಮಗೋಸ್ಕರ ಸಿದ್ಧಪಡಿಸಿರುವಂಥ ಆ ಒಂದು ನಿತ್ಯ ನಿವಾಸದಲ್ಲಿ, ಸೌಭಾಗ್ಯದಲ್ಲಿ ಸೇರಲಿಕ್ಕೆ ನಮಗೆ ಸಹಾಯ ಮಾಡು ಎಂಬುದಾಗಿ ಪ್ರಾರ್ಥಿಸ್ತೇವೆ. ಹೀಗೆ ಸಂದೇಶವನ್ನು ಆಲಿಸಿದ ಇವರೆಲ್ಲರನ್ನ ಆಶೀರ್ವಾದ ಮಾಡು ಸ್ವಾಮಿ. ಇವರೆಲ್ಲರೂ ಸೃಷ್ಟಿಕರ್ತನನ್ನು ಸ್ಮರಿಸಿ ನಿನ್ನ ಕಡೆಗೆ ತಿರುಗಿಕೊಂಡು ನಿನಗಾಗಿ ಜೀವಿಸೋಕ್ಕೆ ಸಹಾಯ ಮಾಡು. ಯಾಕೆಂದರೆ ಈ ಲೋಕದಲ್ಲಿ ಒಬ್ಬ ಮನುಷ್ಯ ಎಲ್ಲವನ್ನು ಸಂಪಾದಿಸಿಕೊಂಡು ತನ್ನ ಪ್ರಾಣ ನಷ್ಟಪಟ್ಟರೆ ಪ್ರಯೋಜನ ಏನೆಂಬುದಾಗಿ ನೋಡ್ತೇವಪ್ಪ. ಈ ಲೋಕದಲ್ಲಿ ಒಬ್ಬ ವ್ಯಕ್ತಿ ಎಷ್ಟು ವೈಭವದಿಂದ ಮೆರೆದ್ರೇನು ಸ್ವಾಮಿ, ಆದರೆ ಅವನು ನಿತ್ಯ ನಾಶನಕ್ಕೆ ಹೋಗೋದಾದರೆ ಯಾವ ಪ್ರಯೋಜನ ಇಲ್ಲ. ಅದರಿಂದ ಸ್ವಾಮಿ ಅಪ್ಪ, ಈ ಲೋಕ ವೈಭವದ ಜೀವಿತದ ಬಗ್ಗೆ ನಾವು ಆಲೋಚಿಸಿದೆ, ಅದರ ಬಗ್ಗೆ ಯಾವಾಗಲೂ ನಾವು ದೃಷ್ಟಿಸಿದೆ ಅಪ್ಪ. ನಮ್ಮ ಸೃಷ್ಟಿಕರ್ತನ ನಿನ್ನನ್ನು ದೃಷ್ಟಿಸೋದಕ್ಕೂ, ನಿನ್ನ ಆಲೋಚನೆಗಳನ್ನ ನಾವು ದೃಷ್ಟಿಸೋದಕ್ಕೂ, ಅವುಗಳಂತೆ ಬಾಳೋದಕ್ಕೂ ನಮ್ಮೆಲ್ಲರಿಗೂ ನಿನ್ನ ಆತ್ಮನ ಸಹಾಯ ಕೊಡು. ಹಾಗೆ ಮಾಡೋ ದೇವರಾಗಿರೋದಕ್ಕಾಗಿ ಸ್ತೋತ್ರ. ಯೇಸುವಿನ ಮೂಲಕ ಪ್ರಾರ್ಥನೆ ಪರಲೋಕದಿಂದ ಆಮೇಲೆ. ಈ ಸಂದೇಶ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರಿಗೆ ಮಹಿಮೆ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಇದನ್ನು ಹಂಚಿಕೊಳ್ಳೋದ್ರ ಮೂಲಕವಾಗಿ ಅವರು ಸಹ ಆತ್ಮಿಕವಾಗಿ ಬಲ ಹೊಂದಲಿಕ್ಕೆ ಪ್ರೋತ್ಸಾಹಿಸಬೇಕಾಗಿ ವಿನಂತಿಸ್ಕೊಳ್ತೇನೆ.